ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಬುಗುಲಗಟ್ಟಿ ಗ್ರಾಮದ ಬಸವರಾಜ್ ಎನ್ನುವ ವ್ಯಕ್ತಿ ಹಾವು ಕಚ್ಚಿ ಸಾವು. ಹುಣಸಗಿ ಸರ್ಕಾರಿ ಆಸ್ಪತ್ರೆ ವೈದ್ಯರ ವಿರುದ್ಧ ಆಕ್ರೋಶ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ಪುರಸಭೆ ವ್ಯಾಪ್ತಿಯ ಬುಗಲಗಟ್ಟಿ ಗ್ರಾಮದ ಬಸವರಾಜ್ ಎನ್ನುವ 21 ವರ್ಷದ ವ್ಯಕ್ತಿ ಹುಣಸಗಿ ತಾಲೂಕಿನ ಗುಳಬಾಳ ಗ್ರಾಮಕ್ಕೆ ತಮ್ಮ ಸಂಬಂಧಿಕರ ಮನೆಗೆ ಹೋದಾಗ ಶನಿವಾರ ಸಂಜೆ ಹಾವು ಕಚ್ಚಿದ್ದು, ನಂತರ ಆತನನ್ನ ರಾತ್ರಿ ಹುಣಸಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹುಣಸಗಿ ಆಸ್ಪತ್ರೆಯಲ್ಲಿ ವೈದ್ಯರು ನಿರ್ಲಕ್ಷ್ಯ ತೋರಿದ್ದಾರೆ. ಅಲ್ಲದೆ ವ್ಯಕ್ತಿಯನ್ನ ಹೆಚ್ಚಿನ ಚಿಕಿತ್ಸೆಗೆ ಲಿಂಗಸೂರು ತಾಲೂಕಿನ ಹಟ್ಟಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಮುಂದಾದಾಗ ಆಂಬ್ಯುಲೆನ್ಸ್ ಸಿಬ್ಬಂದಿ ಕೂಡ ನಿರ್ಲಕ್ಷ್ಯ ತೋರಿದ್ದು, ರಾತ್ರಿ 11 ಗಂಟೆ ವೇಳೆಗೆ ಹಟ್ಟಿಗೆ ಕರೆದುಕೊಂಡು ಹೋಗುವಾಗ ಬಸವರಾಜ್ ಕಕ್ಕೇರಿ ಹತ್ತಿರ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ ಅಂತ ತಿಳಿಸಲಾಯಿತು. ಇವತ್ತಿನ ಸಾವಿಗೆ ಕಾರಣರಾಗಿರ್ತಕ್ಕಂಥ ಪಾಟೀಲ್ ಡಾಕ್ಟರ್ ಮತ್ತು 108 ಸಿಬ್ಬಂದಿಯನ್ನು ತಕ್ಷಣ ನೌಕರಿಯಿಂದ ತೆಗೆದು ಅವರನ್ನು ಡಿಸ್ಮಿಸ್ ಮಾಡಿ ಕಾನೂನು ಕ್ರಮ ತಗೋಬೇಕಂತೇಳಿ ಮೇಲಾಧಿಕಾರಿಗಳಿಗೆ ನಾನು ಆಗ್ರಹ ಮಾಡುತ್ತೇನೆ. ಘಟನೆ ಕುರಿತು ಬಗಲಗಟ್ಟಿ ಗ್ರಾಮದ ಭಾನುವಾರ ಮಧ್ಯಾಹ್ನ ಮೃತನ ಮನೆಗೆ ಅನೇಕ ಮುಖಂಡರು ಭೇಟಿ ನೀಡಿ ಹುಣಸಗಿ ಸರ್ಕಾರಿ ಆಸ್ಪತ್ರೆ ವೈದ್ಯರು ಹಾಗೂ ಅಲ್ಲಿನ ಆಂಬ್ಯುಲೆನ್ಸ್ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಬಸವರಾಜುವಿನ ಸಾವಿಗೆ ವೈದ್ಯರೇ ನೇರ ಕಾರಣರಾಗಿದ್ದು, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಮೃತನ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದರು. ಹುಣಸಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯತನದ ಬಗ್ಗೆ ಪದೇ ಪದೇ ದೂರುಗಳು ಕೇಳಿ ಬರ್ತಿವೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತು ಬಸವರಾಜ್ ಸಾವಿಗೆ ಕಾರಣರಾದ ವೈದ್ಯರ ಮೇಲೆ ಕ್ರಮ ಕೈಗೊಳ್ತಾರಾ ಕಾದ್ ನೋಡಬೇಕಾಗಿದೆ. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 26 ಕನ್ನಡ, ಯಾದಗಿರಿ. ನನಗೇನಾಗಿಲ್ಲ ನನ್ನ ಮಗಲ್ಲಿ ಹುಣಸಗಿ ದವಾಖಾನೆ ಆರೋಗ್ಯ ಸಿಬ್ಬಂದಿ ಮಾಡಿರ್ತಕ್ಕಂಥ ಘೋರ ಅನ್ಯಾಯ ಇನ್ನು ಮುಂದೆ ಯಾವ ಬಡವರಿಗೂ ಯಾವ ವರ್ಗದ ಜನರಿಗೂ ಕೂಡ ಆಗಬಾರ್ದು. ಇಂಥ ಚಿಕ್ಕ ವಯಸ್ಸಿನಲ್ಲೇ ಹೆಂಡರು ಮಕ್ಕಳನ್ನು ಕಳ್ಕೊಂಡಿರ್ತಕ್ಕಂಥ ಈ ಬಸವರಾಜನಿಗೆ ಶಾಂತಿ ಸಿಗಲಿ ಮತ್ತು ಆತನ ಕುಟುಂಬಕ್ಕೆ ಪರಿಹಾರ ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳೋದರ ಜೊತೆಗೆ ದವಾಖಾನೆಯಲ್ಲಿರ್ತಕ್ಕಂಥ ಇವತ್ತಿನ ಸಾವಿಗೆ ಕಾರಣರಾಗಿರ್ತಕ್ಕಂಥ ಪಾಟೀಲ್ ಡಾಕ್ಟ್ರು ಮತ್ತು 108 ಸಿಬ್ಬಂದಿಯನ್ನು ತಕ್ಷಣ ನೌಕರಿಯಿಂದ ತೆಗೆದು ಅವರನ್ನು ಡಿಸ್ಮಿಸ್ ಮಾಡಿ ಕಾನೂನು ಕ್ರಮ ತಗೋಬೇಕಂತೇಳಿ ಮೇಲಾಧಿಕಾರಿಗಳಿಗೆ ನಾನು ಆಗ್ರಹ ಮಾಡುತ್ತೇನೆ. ಜೊತೆಗೆ ಇಂಥ ಒಂದು ಅನ್ಯಾಯವನ್ನು ತಂದೆಯಾದ ದುರ್ಗಪ್ಪನು ಸಹಿಸಿಕೊಳ್ಳಿ ಮತ್ತು ಈ ಅನ್ಯಾಯವನ್ನು ಭಗವಂತ ಅವರಿಗೆ ಸಹಿಸಿಕೊಳ್ಳತಕ್ಕಂಥ ಶಕ್ತಿ ನೀಡಲಿ. ಮುಂದಿನ ಮಕ್ಕಳಿಗೆ ಅವ್ರಿಗೆ ಒಳ್ಳೆಯದಾಗಲಿ. ಇದಕ್ಕೆ ಸರ್ಕಾರ ಒಂದು ಸೂಕ್ತ ಪರಿಹಾರ ಕೊಡಲಿ ಮತ್ತು ಈ ಸಾವಿಗೆ ಕಾರಣರಾಗಿರ್ತಕ್ಕಂಥ ಆರೋಗ್ಯ ಸಿಬ್ಬಂದಿಯನ್ನು ತಕ್ಷಣ ಕಾನೂನು ಕ್ರಮ ತಗೊಂಡು ಅವರಿಗೆ ಶಿಕ್ಷೆ ಆಗಬೇಕಂತೇಳಿ ಈ ಮುಖಾಂತರ ನಾನು ಆಗ್ರಹಿಸುತ್ತೇನೆ. ಒಂದು ವೇಳೆ ಮಾಡಲಿಲ್ಲ ಜೊತೆಗೆ ಇವತ್ತು ಈ ಬಾಡಿಯನ್ನು ನಾವು ಹುಣಸಗಿ ಸರ್ಕಾರಿ ಆಸ್ಪತ್ರೆ ಮುಂದೆ ಇಟ್ಟು ಈ ವ್ಯಕ್ತಿಗೆ ಪರಿಹಾರ ಮತ್ತು ಈ ಸಾವಿಗೆ ಕಾರಣವಾಗಿರ್ತಕ್ಕಂಥ ಸಿಬ್ಬಂದಿಗೆ ಸಸ್ಪೆಂಡ್ ಆಗುವವರೆಗೆ ನಮ್ಮ ಹೋರಾಟ ಇರ್ತದ. ಹುಣಸಗಿ ಸಮಸ್ತ SC/ST ಸಮುದಾಯದಿಂದ ಮತ್ತು ಎಲ್ಲ ಸಂಘ ಸಂಸ್ಥೆಯಿಂದ ಮತ್ತು ಈ ಬಸವರಾಜನ ಸಾವಿಗೆ ಕಾರಣರಾಗಿರ್ತಕ್ಕಂಥ ಡಾಕ್ಟ್ರು ಮತ್ತು ಸಿಬ್ಬಂದಿ ತಕ್ಷಣ ಅವರು ಕ್ಷಮೆ ಕೋರಬೇಕು ಮತ್ತು ಮುಂದೆ ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದು ಅಂತೇಳಿ ನಾನು ಕೇಳ್ತಾ, ಇವತ್ತು ಎಲ್ಲರೂ ಉಗ್ರವಾದ ಒಂದು ಹೋರಾಟವನ್ನು ನಾವು ಹುಣಸಗಿ ಆಸ್ಪತ್ರೆ ಮುಂದೆ ಇವತ್ತು ನಾವು ಮಾಡ್ತೀವಿ. ಮೇಲಾಧಿಕಾರಿ ತಕ್ಷಣ ಬಂದು ಇದಕ್ಕೆ ನಮಗೆ ಪರಿಹಾರ ಕೊಡಬೇಕಂತೇಳಿ ಕೇಳ್ಕೊಳ್ಳಿ. ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.